ಪ್ರಿಯ ವೀಕ್ಷಕರೇ, ದೇವರ ಪ್ರೀತಿ, ಕೃಪೆ, ರಕ್ಷಣೆಯ ನಿರೀಕ್ಷೆಗೆ ನಡೆಸುವ ದೈವಾನ್ವೇಷಣೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ದೇವರ ವಾಗ್ದಾನ ಎಂದಿಗೂ ಬಿದ್ದು ಹೋಗುವುದಿಲ್ಲ. ಅಬ್ರಹಾಮ, ಈಸಾಕ, ದಾವೀದರ ಜೀವಿತದಲ್ಲಿ ನೆರವೇರಿದೆ. ನಮ್ಮ ಜೀವಿತದಲ್ಲೂ ನೆರವೇರುತ್ತದೆ. ಆದರೆ ನೀವು ಚಂಚಲರಾಗಿದ್ದೀರಾ? ನಂಬಿಕೆಯನ್ನು ಬಿಟ್ಟು ಬಿಡಬೇಡಿರಿ. ಇಂದಿನ ಅಧ್ಯಯನದಲ್ಲಿ ದೇವರು ನೀಡುವ ಆಶೀರ್ವಾದವನ್ನು ನಿಮ್ಮದಾಗಿ ಮಾಡಿಕೊಳ್ಳಿರಿ. ತಪ್ಪದೆ ಕರೆ ಮಾಡಿರಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾನು ನಿಮಗೆ ಕೊಟ್ಟ ಆಜ್ಞೆಗಳಿಗೆ ಸರಿಯಾಗಿ ನೀವು ನಡೆದರೆ ನೀವು ನನ್ನ ಸ್ನೇಹಿತರು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ವಂದನೆಗಳು. ಕರ್ತನಲ್ಲಿ ಪ್ರಿಯರೇ, 2ನೇ ಸಮುವೇಲನ ಪುಸ್ತಕದ 6ನೇ ಅಧ್ಯಾಯದವರೆಗಿನ ಧ್ಯಾನವನ್ನು ನಾವು ಮಾಡಿ ಈ ಮೂಲಕವಾಗಿ ಅನೇಕ ಆಶೀರ್ವಾದಗಳನ್ನು ಹೊಂದಿಕೊಂಡಿದ್ದೇವೆ. ದೇವರ ನಡೆಸುವಿಕೆಗಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ ಮುಂದುವರೆದು ನಾವು 2ನೇ ಸಮುವೇಲನ ಪುಸ್ತಕದ 7ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಇದರ ಮುಖ್ಯ ಪ್ರಸ್ತಾಪ ದಾವೀದನ ಮನೆಯನ್ನು ಕಟ್ಟುವೆನೆಂಬ ದೇವರ ಒಡಂಬಡಿಕೆ. ಪ್ರಿಯರೇ, ಈ ಅಧ್ಯಾಯದಲ್ಲಿ ದೇವರು ದಾವೀದನೊಂದಿಗೆ ಮಾಡಿದ ಒಡಂಬಡಿಕೆಯಿಂದಾಗಿ ಇದು ಸತ್ಯವೇದದ ಅತೀ ಮುಖ್ಯವಾದ ಅಧ್ಯಾಯವಾಗಿದೆ. ದೇವರ ಮಂಜೂಷವನ್ನಿರಿಸಲು ತಕ್ಕದಾದ ದೇವಾಲಯವೊಂದನ್ನು ಕಟ್ಟಲು ದಾವೀದನು ಆಶೆಪಟ್ಟನು ಮತ್ತು ಈ ಯೋಜನೆಗೆ ಪ್ರವಾದಿಯಾದ ನಾತಾನನು ಸಹಮತ ವ್ಯಕ್ತಪಡಿಸಿದ್ದನು. ಆದರೆ ದೇವರು ನಾತಾನನಿಗೆ ಕಾಣಿಸಿಕೊಂಡು ಅವನನ್ನು ತಡೆದನು. ಯಾಕೆಂದರೆ ದಾವೀದನ ಕೈಗಳು ರಕ್ತದಿಂದ ತುಂಬಿರುವುದರಿಂದ ಅವನು ತನಗೆ ದೇವಾಲಯ ಕಟ್ಟಬಾರದೆಂದು ದೇವರು ಹೇಳಿದನು. ಆದರೆ ದೇವರು ದಾವೀದನ ಆಶೆಯನ್ನು ಪುರಸ್ಕರಿಸಿ ದಾವೀದನಿಗಾಗಿ ಒಂದು ಮನೆಯನ್ನು ಕಟ್ಟುವೆನೆಂದು ಹೇಳಿದನು. ಪ್ರಿಯರೇ, ದಾವೀದನ ವಂಶದಲ್ಲಿ ಒಬ್ಬ ಅರಸನು, ಒಂದು ರಾಜ್ಯವು ಬರಲಿದೆ ಎಂಬ ವಾಗ್ದಾನವನ್ನು ದೇವರು ಮಾಡಿದನು. ದೇವರು ಸೊಲೊಮೋನನನ್ನು ಸೂಚಿಸಿದಲ್ಲದೆ ದಾವೀದನ ವಂಶದ ಮಹಾರಾಜನಾಗಿ ಬರತಕ್ಕ ಕ್ರಿಸ್ತನನ್ನು, ಆತನ ನಿತ್ಯ ರಾಜ್ಯವನ್ನು ಸೂಚಿಸಿದನು. ದೇವರು ಈ ವಾಗ್ದಾನವನ್ನು ಒಂದು ಆಣೆ ಇಡುವ ಮೂಲಕ ಸ್ಥಿರಪಡಿಸಿದನು. ಕೀರ್ತನೆ 89, 34ನೇ ವಚನದಿಂದ 37ನೇ ವಚನದವರೆಗೆ ಓದುವಾಗ ನಾವಿದನ್ನು ಕಂಡುಕೊಳ್ಳುತ್ತೇವೆ. ಪ್ರಿಯರೇ, ತನ್ನ ವಂಶದಲ್ಲಿ ಮನುಷ್ಯನಿಗಿಂತ ಹೆಚ್ಚಿನವನಾದ ಅರಸನೊಬ್ಬ ಬರಲಿರುವನೆಂದು ದಾವೀದನು ತಿಳಿದುಕೊಂಡನು. ಈ ವಾಗ್ದಾನದ ಒಡಂಬಡಿಕೆಯನ್ನು ತಿಳಿದುಕೊಳ್ಳದೆ ಇಲ್ಲಿಂದ ಮುಂದಕ್ಕೆ ಪ್ರವಾದಿಗಳ ಮಾತನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟಕರವಾದದ್ದು. ಅನೇಕರು ಪ್ರವಾದನೆಗಳನ್ನು ತಿಳಿದುಕೊಳ್ಳುವಲ್ಲಿ ಗಲಿಬಿಲಿಗೊಳಗಾಗಲು ಒಂದು ಕಾರಣವೇನೆಂದರೆ ಅವರು ಈ ಅಧ್ಯಾಯವನ್ನು ಸರಿಯಾಗಿ ಗಮನಿಸುವುದಿಲ್ಲ. ಹಳೆ ಒಡಂಬಡಿಕೆಯಲ್ಲಿ ಈ 2ನೇ ಸಮುವೇಲನ ಪುಸ್ತಕದ 7ನೇ ಅಧ್ಯಾಯವು ಅತ್ಯಂತ ಗಮನಾರ್ಹವಾದ ಭಾಗವಾಗಿದೆ. ಹೊಸ ಒಡಂಬಡಿಕೆಯು ದಾವೀದನ ಮಗನಾದ ಯೇಸು ಕ್ರಿಸ್ತನ ವಂಶಾವಳಿ ಎಂಬ ಮಾತುಗಳೊಂದಿಗೆ ಆರಂಭವಾಗುತ್ತದೆ. ದೇವರು ದಾವೀದನಿಗೆ ಮಾಡಿದ ವಾಗ್ದಾನವು ಪ್ರವಾದನೆಗಳಲ್ಲಿ ನೆರವೇರಿದೆ. ಕರ್ತನಲ್ಲಿ ಪ್ರಿಯರೇ, ಗಬ್ರಿಯೇಲ ದೂತನು ಮರಿಯಳಿಗೆ ಕಾಣಿಸಿಕೊಂಡಾಗ ಹೇಳಿದ್ದು ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 30ರಿಂದ 32ನೇ ವಚನದವರೆಗೆ. ಅಲ್ಲಿ ಹೀಗೆ ನೋಡುತ್ತೇವೆ: ಮರಿಯಳೆ, ಭಯಪಡಬೇಡ, ನಿನಗೆ ದೇವರ ದಯೆ ದೊರಕಿತು. ಇಗೋ, ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವಿ, ಆತನಿಗೆ ಯೇಸುವೆಂದು ಹೆಸರಿಡಬೇಕು. ಆತನು ಮಹಾಪುರುಷನಾಗಿ ಪರಾತ್ಮರದ ಕುಮಾರನೆನಿಸಿಕೊಳ್ಳುವನು. ಇದಲ್ಲದೆ ದೇವರಾಗಿರುವ ಕರ್ತನು ಆತನ ಮೂಲಪಿತನಾದ ದಾವೀದನ ಸಿಂಹಾಸನವನ್ನು ಆತನಿಗೆ ಕೊಡುವನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪಂಚಾಶತಮ ದಿನದಂದು ತನ್ನ ಪ್ರಸಂಗವನ್ನು ಪೇತ್ರನು 2ನೇ ಸಮುವೇಲನ ಪುಸ್ತಕದ 7ನೇ ಅಧ್ಯಾಯದಿಂದ ಪ್ರಾರಂಭಿಸುತ್ತಾನೆ. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 29 ಮತ್ತು 30ನೇ ವಚನ ಹೀಗೆ ಹೇಳುತ್ತದೆ: ಸಹೋದರರೇ, ಮೂಲ ಪಿತೃವಾದ ದಾವೀದನ ವಿಷಯದಲ್ಲಿ ನಾನು ಧೈರ್ಯದಿಂದ ನಿಮ್ಮ ಸಂಗಡ ಮಾತನಾಡಬಹುದು. ಏನೆಂದರೆ ಅವನು ತೀರಿಹೋಗಿ ಹುಣಲ್ಪಟ್ಟನು, ಅವನ ಸಮಾಧಿ ಈ ದಿನದವರೆಗೂ ನಮ್ಮಲ್ಲಿ ಅದೆ. ಅವನು ಪ್ರವಾದಿಯಾಗಿದ್ದು, ನಿನ್ನ ಸಂತತಿಯವರೊಳಗೆ ಒಬ್ಬನನ್ನು ನಾನು ನಿನ್ನ ಸಿಂಹಾಸನದ ಮೇಲೆ ಕುಳ್ಳಿರಿಸುವೆನೆಂದು ತನಗೆ ದೇವರು ಆಣೆಯಿಟ್ಟು ಹೇಳಿದ್ದನ್ನು ಬಲ್ಲವನಾಗಿ ಎಂದು. ಪ್ರಿಯರೇ, ಮುಂದಕ್ಕೆ ನೀವು ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 31ನೇ ವಚನದಿಂದ 36ನೇ ವಚನದವರೆಗೆ ಓದುವಾಗ ಕೂಡ ಈ ವಿಚಾರಗಳು ನೀವು ತಿಳಿದುಕೊಳ್ಳಬಹುದು. ದೇವರು ದಾವೀದನಿಗೆ ವಾಗ್ದಾನ ಮಾಡಿದ್ದರ ಕುರಿತಾಗಿ ಪೇತ್ರನು ಮಾತನಾಡಿದನು. ಹೊಸ ಒಡಂಬಡಿಕೆಯು ಕರ್ತನಾದ ಯೇಸು ಕ್ರಿಸ್ತನ ಈ ಮಾತುಗಳೊಂದಿಗೆ ಕೊನೆಗೊಳ್ಳುತ್ತದೆ. ಅದೇನೆಂದರೆ, ಪ್ರಕಟಣೆ 22ನೇ ಅಧ್ಯಾಯ 16ನೇ ವಚನ: ಯೇಸುವೆಂಬ ನಾನು ನನ್ನ ಸಭೆಗಳ ಪ್ರಯೋಜನಾರ್ಥವಾಗಿ ಈ ಸಂಗತಿಗಳ ವಿಷಯದಲ್ಲಿ ನಿಮಗೆ ಸಾಕ್ಷಿ ಹೇಳುವುದಕ್ಕೋಸ್ಕರ ನನ್ನ ದೂತನನ್ನು ಕಳುಹಿಸಿಕೊಟ್ಟೆನು. ನಾನು ದಾವೀದ ವಂಶವೆಂಬ
ಬುಡದಿಂದ ಹುಟ್ಟಿದ ಚಿಗುರು, ಅವನ ಸಂತತಿಯು ಉದಯ ಸೂಚಕವಾದ ಪ್ರಕಾಶವುಳ್ಳ ನಕ್ಷತ್ರವೂ ಆಗಿದ್ದೇನೆ ಎಂಬುದಾಗಿ. ಪ್ರಿಯರೇ, ಹೊಸ ಒಡಂಬಡಿಕೆಯಲ್ಲಿ ದಾವೀದನ ಕುರಿತಾದ 59 ಸಲ ಹೇಳಿದ ಮಾತುಗಳಲ್ಲಿ ಇದೂ ಒಂದಾಗಿದೆ. ಹಳೆ ಒಡಂಬಡಿಕೆಯ ಪ್ರವಾದಿಗಳು ದೇವರ ರಾಜ್ಯದ ಕುರಿತಾದ ತಮ್ಮ ಸಂದೇಶಗಳನ್ನು ದೇವರು ದಾವೀದನಿಗೆ ಕೊಟ್ಟ ಈ ವಾಗ್ದಾನವನ್ನು ಆಧರಿಸಿಯೇ ಹೇಳಿರುತ್ತಾರೆ. ಪ್ರತಿಯೊಬ್ಬ ಹಳೆ ಒಡಂಬಡಿಕೆಯ ಪ್ರವಾದಿಯು ದಾವೀದನ ಕುರಿತಾಗಿಯೂ ದೇವರ ರಾಜ್ಯದ ಕುರಿತಾಗಿಯೂ ಅವನಿಗೆ ಮಾಡಿದ ವಾಗ್ದಾನದ ಕುರಿತಾಗಿಯೂ ತಿಳಿಸುತ್ತಾರೆ. ಹೇಗಿದ್ದರೂ ಪರಲೋಕ ರಾಜ್ಯವೆಂದರೆ ದೇವರು ದಾವೀದನಿಗೆ ವಾಗ್ದಾನ ಮಾಡಿದ ರಾಜ್ಯವಲ್ಲದೆ ಬೇರೇನು? ಉದಾಹರಣೆಗೆ, ಯೆರೆಮೀಯನು ತನ್ನ ಪ್ರವಾದನೆ ಗ್ರಂಥದಲ್ಲಿ 23ನೇ ಅಧ್ಯಾಯ 5ನೇ ವಚನದಲ್ಲಿ ಹೇಳಿರುವುದನ್ನು ಕೇಳಿರಿ. ಇಗೋ, ನಾನು ಮುಂದಿನ ಕಾಲದಲ್ಲಿ ದಾವೀದನೆಂಬ ಮೂಲದಿಂದ ಸದ್ಧರ್ಮಿಯಾದ ಮೊಳಿಕೆಯನ್ನು ಚಿಗುರಿಸುವೆನು. ಅವನು ರಾಜನಾಗಿ ಆಳುತ್ತಾ ವಿವೇಕದಿಂದ ಕಾರ್ಯವನ್ನು ಸಾಧಿಸುತ್ತಾ ದೇಶದಲ್ಲಿ ನೀತಿ ನ್ಯಾಯಗಳನ್ನು ನಿರ್ವಹಿಸುವನು ಎಂಬುದಾಗಿ. ಪ್ರಿಯರೇ, ರಾಜ್ಯವೆಂಬುದು ಪ್ರವಾದಿಗಳ ಮುಖ್ಯ ಪ್ರಸ್ತಾಪ ಗೀತವಾಗಿತ್ತು. ಮುಂದಕ್ಕೆ ನಾವು ನೋಡೋಣ, ದೇವಾಲಯ ಕಟ್ಟಲು ದಾವೀದನ ಆಶೆ ಎಂಬುದಾಗಿ. 2ನೇ ಸಮುವೇಲ 7ನೇ ಅಧ್ಯಾಯ ಮೊದಲಿನ 3 ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ: ಯೆಹೋವನ ಅನುಗ್ರಹದಿಂದ ಸುತ್ತಣ ವೈರಿಗಳ ಭಯವೆಲ್ಲ ತಪ್ಪಿಹೋಗಿ ಅರಸನು ಅರಮನೆಯಲ್ಲಿ ಸಮಾಧಾನದಿಂದ ವಾಸಿಸುತ್ತಿದ್ದಾಗ ಒಂದು ದಿವಸ ಪ್ರವಾದಿಯಾದ ನಾತಾನನಿಗೆ, ನೋಡು, ನಾನು ದೇವದಾರು ಮರದ ಮನೆಯಲ್ಲಿ ವಾಸವಾಗಿದ್ದೇನೆ, ದೇವರ ಮಂಜೂಷವಾದರೂ ಬಟ್ಟೆಯ ಮನೆಯಲ್ಲಿ ಇರುತ್ತದೆ ಎಂದು ಹೇಳಿದನು. ನಾತಾನನು ಅರಸನಿಗೆ, ಆಗಲಿ, ಮನಸ್ಸಿದ್ದಂತೆ ಮಾಡು, ಯೆಹೋವನು ನಿನ್ನ ಸಂಗಡ ಇರುತ್ತಾನೆ ಅಂದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ವಚನಗಳ ಹಿನ್ನೆಲೆಯನ್ನು ನೋಡೋಣ. ದಾವೀದನು ಯೆರೂಸಲೇಮನ್ನು ವಶಪಡಿಸಿಕೊಂಡು ಅದನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದನು. ಬಳಿಕ ಚಿಯೋನ್ ಗಿರಿಯಲ್ಲಿ ತೂರಿನ ಅರಸನಾದ ಹೀರಾಮನು ದಾವೀದನಿಗಾಗಿ ಒಂದು ಅರಮನೆಯನ್ನು ಕಟ್ಟಿಕೊಟ್ಟನು. ಒಂದು ರಾತ್ರಿ ದಾವೀದನು ತನ್ನ ಅರಮನೆಯಲ್ಲಿರುವಾಗ ಡೇರೆಯೊಂದರೊಳಗಿರುವ ದೇವರ ಮಂಜೂಷವನ್ನು ನೆನಪಿಸಿಕೊಂಡು, ನಾನು ದೇವರಿಗೆ ಒಂದು ಆಲಯವನ್ನು ಕಟ್ಟಬೇಕು ಎಂದು ಅಂದುಕೊಂಡನು. ಕೂಡಲೇ ಅವನು ಪ್ರವಾದಿಯಾದ ನಾತಾನನನ್ನು ಕರೆದು ತನ್ನ ಹೃದಯದ ಆಶೆಯನ್ನು ಹೇಳಿಕೊಂಡನು. ಅವನು ಹೇಳಿದನು, ನಾನು ದೇವದಾರು ಮರದ ಅರಮನೆಯಲ್ಲಿ ವಾಸಿಸುತ್ತಿದ್ದೇನೆ, ಆದರೆ ದೇವರ ಮಂಜೂಷವು ತೆರೆಯೊಳಗಿರುತ್ತದೆ ಎಂದು. ಆಗ ನಾತಾನನು ದಾವೀದನಿಗೆ, ನಿನ್ನ ಯೋಚನೆಯಂತೆ ಮುಂದುವರಿ ಎಂದು ಹೇಳಿದನು. ಪ್ರಿಯರೇ, ಇಲ್ಲಿ ಪ್ರವಾದಿಯೊಬ್ಬನು ತಪ್ಪು ಹೆಜ್ಜೆ ಇಟ್ಟನು ಎಂದು ಯಾರಾದರೂ ಹೇಳಿದರೆ ನಾನಂತೂ ಕೂಡಲೇ ಅದಕ್ಕೆ ಒಪ್ಪಿಕೊಳ್ಳದೆ, ನಿಲ್ಲಿ, ನಾನು ಪ್ರಾರ್ಥನೆ ಮಾಡಿ ಬಳಿಕ ಹೇಳುತ್ತೇನೆ ಎಂದು ಹೇಳಲಿಕ್ಕಿಲ್ಲ. ಸರಿ, ಇದು ನಮಗೆ ಬೇಕಾದದ್ದೇ ಎಂದು ಕೂಡಲೇ ಒಪ್ಪಿಕೊಳ್ಳಬಹುದು. ಆದರೆ ನನ್ನ ನಿರ್ಧಾರವು ದೇವರಿಗೆ ಒಪ್ಪಿಗೆಯಾಗಲಾರದು. ನಾತಾನನ ಮನಸ್ಥಿತಿಯನ್ನು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ದಾವೀದನ ಸಲಹೆ ಉತ್ತಮವಾದದ್ದೇ ಆಗಿತ್ತು. ಇದಕ್ಕಿಂತ ಉತ್ತಮವಾದ ಸಲಹೆ ನಾತಾನನಿಗೆ ಬೇರೆ ಹೊಳೆಯದಾಗಿತ್ತು. ಆದರೆ ಅವನು ತಪ್ಪಾಗಿ ಒಪ್ಪಿಕೊಂಡನು. ಮೊದಲೇ ಹೇಳಿದಂತೆ ದಾವೀದನು ಯುದ್ಧಗಳಿಂದ ಕೈರಕ್ತ ಮಾಡಿಕೊಂಡವನಾಗಿದ್ದನು. ದೇವರು ಹೇಳಿದನು, ನೀನು ನನಗೋಸ್ಕರ ಒಂದು ದೇವಾಲಯವನ್ನು ಕಟ್ಟಬಾರದು ಎಂದು. ಪ್ರಿಯರೇ, ದಾವೀದನ ಹೃದಯದಲ್ಲಿದ್ದ ಈ ಆಶೆ ಉತ್ತಮವಾದದ್ದೇ. ನಾವು ದೇವಾಲಯವನ್ನು ಸೊಲೊಮೋನನ ದೇವಾಲಯವೆಂದು ಕರೆಯುವುದು ತಪ್ಪಾಗಬಹುದು. ಯಾಕಂದರೆ ದೇವಾಲಯ ಕಟ್ಟುವುದಕ್ಕೆ ಬೇಕಾದ ಸಕಲ ಸಾಮಗ್ರಿಗಳನ್ನು, ಏರ್ಪಾಡುಗಳನ್ನು ಸಿದ್ಧಪಡಿಸಿದವನು ದಾವೀದನೇ ಆಗಿದ್ದನು. ದಾವೀದನ ಯೋಜನೆಗಳನ್ನು ಸೊಲೊಮೋನನು ಕಾರ್ಯಗತಗೊಳಿಸಿದನು ಅಷ್ಟೇ. ದೇವಾಲಯದ ವಿಚಾರವು ಸೊಲೊಮೋನನ ತಲೆಯಲ್ಲಿ ಒಂದು ಬದಿಯಲ್ಲಿದ್ದಿರಬಹುದು, ಆದರೆ ಅದರ ಯೋಜನೆ ಮಾಡಿದ್ದು ದಾವೀದನೇ ಆಗಿದ್ದನು. ಆದ್ದರಿಂದ ಅದನ್ನು ದಾವೀದನ ದೇವಾಲಯವೆಂದು ಕರೆಯುವುದೇ ಸೂಕ್ತ. ಮುಂದಕ್ಕೆ ನಾವು ನೋಡೋಣ. 2ನೇ ಸಮುವೇಲ 7ನೇ ಅಧ್ಯಾಯ 4ರಿಂದ 6ನೇ ವಚನದವರೆಗೆ. ಅಲ್ಲಿ ಹೀಗೆ ಬರೆದದೆ: ಅದೇ ರಾತ್ರಿಯಲ್ಲಿ ಯೆಹೋವನು ನಾತಾನನಿಗೆ ಆಜ್ಞಾಪಿಸಿದೇನೆಂದರೆ, ಹೋಗಿ ನನ್ನ ಸೇವಕನಾದ ದಾವೀದನಿಗೆ, ನೀನು ನನಗೋಸ್ಕರ ಮನೆಯನ್ನು ಕಟ್ಟಬೇಕೋ? ನಾನು ಇಸ್ರಾಯೇಲ್ಯರನ್ನು ಐಗುಪ್ತ ದೇಶದಿಂದ ಬರಮಾಡಿದಂದಿನಿಂದ ಇಂದಿನವರೆಗೂ ಮನೆಯಲ್ಲಿ ವಾಸ ಮಾಡಲಿಲ್ಲ, ಗುಡಾರದಲ್ಲೇ ವಾಸಿಸುತ್ತಾ ಅವರೊಡನೆ ಸಂಚರಿಸಿದೆನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರು ನಾತಾನನನ್ನು ತಿದ್ದಬೇಕಾಯಿತು. ದೇವರು ಅವನಿಗೆ ಹೇಳಿದನು, ನೀನು ದಾವೀದನಿಗೆ ಹೇಳಿದ ಮಾತುಗಳನ್ನು ತಿದ್ದಬೇಕು. ಅವರು ನನಗಾಗಿ ಒಂದು ಆಲಯ ಕಟ್ಟಬೇಕೆಂದಿರುವುದನ್ನು ನಾನು ಮೆಚ್ಚಿದ್ದೇನೆ. ಅದಕ್ಕಾಗಿ ನಾನು ಅವನನ್ನು ಕೇಳಿಕೊಂಡಿರಲಿಲ್ಲ. ನಾನು ನನಗೋಸ್ಕರ ಒಂದು ಆಲಯವನ್ನು ಕಟ್ಟಬೇಕೆಂದು ಯಾರನ್ನೂ ಕೇಳಿರಲಿಲ್ಲ. ದೇವರು ತನ್ನ ಜನರನ್ನು ಗುಡಾರದಲ್ಲಿದ್ದುಕೊಂಡು ಭೇಟಿ ಮಾಡಿದ್ದನು. ಅಂದರೆ ಆತನು ತನ್ನ ಜನರೊಂದಿಗೆ ತನ್ನನ್ನು ಒಂದು ಮಾಡಿಕೊಂಡಿದ್ದನು. ಆದ್ದರಿಂದಲೇ 2000 ವರ್ಷಗಳ ಹಿಂದೆ ಯೇಸು ಕ್ರಿಸ್ತನು ಮಾನವ ರೂಪ ಧರಿಸಿ ಈ ಲೋಕಕ್ಕೆ ಬಂದನು.
ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 14ನೇ ವಚನದಲ್ಲಿ ಈ ರೀತಿಯಾಗಿ ಹೇಳಿಯದೆ, ಆ ವಾಕ್ಯವೆಂಬವನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು, ನಾವು ಆತನ ಮಹಿಮೆಯನ್ನು ನೋಡಿದೆವು. ಆ ಮಹಿಮೆಯು ತಂದೆಯ ಬಳಿಯಿಂದ ಬಂದ ಒಬ್ಬನೇ ಮಗನಿಗಿರತಕ್ಕ ಮಹಿಮೆ, ಆತನು ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ವಾಸ ಮಾಡಿದನು ಎಂಬುದರ ಅರ್ಥ ಗುಡಾರ ಹಾಕಿಕೊಂಡನು ಎಂದಾಗುತ್ತದೆ. ನಾರು ಮಡಿಯಿಂದ ಮಾಡಿದ ಬಲಹೀನ ಡೇರೆಯೊಳಗೆ ವಾಸಿಸುವ ಬದಲಾಗಿ ದೇವರು ಮಾನವ ಶರೀರವೆಂಬ ಗುಡಾರದಲ್ಲಿ ಮಾನವರ ಮಧ್ಯದಲ್ಲೇ ವಾಸ ಮಾಡಿದನು. ಆತನು ಈ ಲೋಕಕ್ಕೆ ಇಳಿದು ಬಂದು ನಮ್ಮೊಂದಿಗೆ ತನ್ನನ್ನು ಒಂದು ಮಾಡಿಕೊಂಡನು. ದೇವರು ಯಾವಾಗಲೂ ತನ್ನ ಜನರೊಂದಿಗೆ ತನ್ನನ್ನು ಒಂದಾಗಿ ಮಾಡಿಕೊಳ್ಳುವವನು. ದೇವರಿಗೆ ಮಹಿಮೆಯಾಗಲಿ. 2ನೇ ಸಮುವೇಲ 7ನೇ ಅಧ್ಯಾಯ 7ನೇ ವಚನ ಹೀಗೆ ಹೇಳುತ್ತದೆ, ನಾನು ಇಸ್ರಾಯೇಲ್ಯರ ಮಧ್ಯದಲ್ಲಿ ಸಂಚರಿಸುತ್ತಿದ್ದಾಗ ನನ್ನ ಜನರಾದ ಇಸ್ರಾಯೇಲ್ಯರನ್ನು ಪಾಲಿಸುವುದಕ್ಕೋಸ್ಕರ ನನ್ನಿಂದ ನೇಮಿಸಲ್ಪಟ್ಟ ಯಾವ ಕುಲದವರನ್ನಾದರೂ ನೀವು ನನಗೋಸ್ಕರ ದೇವದಾರು ಮರದ ಮನೆಯನ್ನೇಕೆ ಕಟ್ಟಲಿಲ್ಲವೆಂದು ಕೇಳಿದನೋ ಎಂಬುದಾಗಿ ಯೆಹೋವನು ಅನ್ನುತ್ತಾನೆ ಎಂದು ಹೇಳು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವಾಲಯ ಕಟ್ಟುವುದು ದಾವೀದನ ಯೋಚನೆಯಾಗಿತ್ತೇ ಹೊರತು ದೇವರ ಅಪ್ಪಣೆ ಆಗಿರಲಿಲ್ಲ. ದೇವಾಲಯ ಕಟ್ಟುವ ಯೋಚನೆಗಾಗಿ ದಾವೀದನನ್ನು ದೇವರು ಪ್ರಶಂಸಿಸಿದನು. 2ನೇ ಸಮುವೇಲ 7ನೇ ಅಧ್ಯಾಯ 8ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ, ಇದಲ್ಲದೆ ನೀನು ನನ್ನ ಸೇವಕನಾದ ದಾವೀದನಿಗೆ ಹೇಳಬೇಕಾದದ್ದೇನೆಂದರೆ, ಸೇನಾಧೀಶ್ವರಾದ ಯೆಹೋವನು ಈಗನ್ನುತ್ತಾನೆ, ಕುರಿಗಳ ಹಿಂದೆ ಹೋಗುತ್ತಿದ್ದ ನಿನ್ನನ್ನು ಅಡವಿಯಿಂದ ತೆಗೆದುಕೊಂಡು ನನ್ನ ಪ್ರಜೆಗಳಾದ ಇಸ್ರಾಯೇಲ್ಯರ ಮೇಲೆ ನಾಯಕನನ್ನಾಗಿ ನೇಮಿಸಿದೆನು ಎಂಬುದಾಗಿ. ಪ್ರಿಯರೇ, ದೇವರು ಇಲ್ಲಿ ಹೇಳುತ್ತಿದ್ದಾನೆ, ನಾನು ನಿನ್ನನ್ನು ಆರಿಸಿದಾಗ ನೀನು ಒಬ್ಬ ಕುರುಬ ಹುಡುಗನಾಗಿದ್ದಿ. ನಾನು ನಿನ್ನನ್ನು ನನ್ನ ಜನರ ನಾಯಕನನ್ನಾಗಿ ಮಾಡಿದ್ದೇನೆ ಎಂಬುದಾಗಿ. 2ನೇ ಸಮುವೇಲ 7ನೇ ಅಧ್ಯಾಯ 9ನೇ ವಚನವನ್ನು ನೋಡ್ರಿ. ಅಲ್ಲಿ ಹೀಗೆ ಬರೆದದೆ, ನೀನು ಹೋದಲ್ಲೆಲ್ಲ ನಿನ್ನ ಸಂಗಡ ಇದ್ದೆನು, ನಿನ್ನ ಶತ್ರುಗಳನ್ನೆಲ್ಲ ನಿನ್ನೆದುರಿನಲ್ಲಿಯೇ ಸಂಹರಿಸಿಬಿಟ್ಟೆನು. ಲೋಕದ ಮಹಾಪುರುಷರ ಹೆಸರಿನಂತೆ ನಿನ್ನ ಹೆಸರನ್ನು ದೊಡ್ಡದು ಮಾಡುವೆನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರ ಪುಸ್ತಕದಲ್ಲಿ ದಾವೀದನು ಈ ಭೂಮಿಯಲ್ಲಿ ಜೀವಿಸಿದವರೆಲ್ಲರಲ್ಲಿ ಒಬ್ಬ ಶ್ರೇಷ್ಠ ವ್ಯಕ್ತಿಯಾಗಿದ್ದಾನೆ. ಈ ಲೋಕದ ಯಾವುದೇ ರಾಜರೊಂದಿಗೆ ದಾವೀದನನ್ನು ಹೋಲಿಸಿದರೂ ಅವನು ಎದ್ದು ಕಾಣುವಂಥವನಾಗಿದ್ದಾನೆ. 2ನೇ ಸಮುವೇಲ 7ನೇ ಅಧ್ಯಾಯ 10ನೇ ವಚನ ಹೀಗೆ ಹೇಳುತ್ತದೆ, ನನ್ನ ಪ್ರಜೆಗಳಾದ ಇಸ್ರಾಯೇಲರಿಗೆ ಒಂದು ಸ್ಥಳವನ್ನು ಕೊಟ್ಟು ಅದರಲ್ಲಿ ಅವರನ್ನು ನೆಲೆಗೊಳಿಸುವೆನು. ಅವರು ಇನ್ನು ಮೇಲೆ ಯಾವ ಭಯವೂ ಇಲ್ಲದೆ ಅಲ್ಲಿ ವಾಸಿಸುವರು ಎಂಬುದಾಗಿ. ಪ್ರಿಯರೇ, ಇದು ದೇವರು ಮಾಡಲಿಕ್ಕಿರುವ ಕಾರ್ಯ. ತಾನು ಮಾಡಲಿರುವೆನೆಂದು ದೇವರು ಹೇಳಿದ ಕಾರ್ಯಗಳನ್ನು ಗಮನಿಸಿರಿ. ಆ ಕಾರ್ಯಗಳಲ್ಲಿ ಒಂದನೆಯದು, ನಾನು ನನ್ನ ಪ್ರಜೆಗಳಿಗೆ ಒಂದು ಸ್ಥಳವನ್ನು ಕೊಟ್ಟು, 2ನೇದು ಅವರನ್ನು ನೆಲೆಗೊಳಿಸುವೆನು ಎಂಬುದಾಗಿ. ಅವರು ಬೇರೆ ಕಡೆಗೆ ಹೋಗದೆ ತಮ್ಮದೇ ಆದ ಸ್ಥಳದಲ್ಲಿ ವಾಸಿಸುವರು. ಪ್ರಿಯರೇ, ಇದು ಬಹಳ ಹಿಂದಿನ ಮಾತು. ದೇವರು ತನ್ನ ವಾಗ್ದಾನವನ್ನು ಯಾವಾಗಲೂ ನೆರವೇರಿಸುತ್ತಾನೆ. 2ನೇ ಸಮುವೇಲ 7ನೇ ಅಧ್ಯಾಯ 11ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಪೂರ್ವಕಾಲದಲ್ಲಿ ನಾನು ನನ್ನ ಜನರಾದ ಇಸ್ರಾಯೇಲ್ಯರ ಮೇಲೆ ನೇಮಿಸಿದ ನ್ಯಾಯಸ್ಥಾಪಕರ ಕಾಲದಿಂದೀಚೆಗೂ ದುಷ್ಟರು ಅವರನ್ನು ಕುಗ್ಗಿಸಿದಂತೆ ಇನ್ನೂ ಕುಗ್ಗಿಸುವುದಿಲ್ಲ. ನೀನು ಶತ್ರು ಭಯವಿಲ್ಲದೆ ಸುಖದಿಂದಿರುವಂತೆ ಮಾಡುವೆನು. ಇದಲ್ಲದೆ ಯೆಹೋವನಾದ ನಾನು ನಿನಗೋಸ್ಕರ ಒಂದು ಮನೆಯನ್ನು ಕಟ್ಟುವೆನೆಂದು ಮಾತು ಕೊಡುತ್ತೇನೆ ಎಂಬುದಾಗಿ. ಪ್ರಿಯರೇ, ದೇವರು ನಾತಾನನಿಗೆ ಹೇಳುತ್ತಾನೆ, ದಾವೀದನಿಗೆ ನಾನೇ ಒಂದು ಮನೆಯನ್ನು ಕಟ್ಟುತ್ತೇನೆಂದು ಹೋಗಿ ಹೇಳು ಎಂದು. ದಾವೀದನು ಹೇಳಿದನು, ನಾನು ದೇವರಿಗೆ ಒಂದು ಮನೆಯನ್ನು ಕಟ್ಟುತ್ತೇನೆ ಎಂದು. ಆದರೆ ದೇವರು ಹೇಳುತ್ತಾನೆ, ದಾವೀದನೇ, ನೀನು ಅದನ್ನು ಮಾಡಲಾರೆ. ನಿನ್ನ ಕೈಗಳು ರಕ್ತದಿಂದ ತುಂಬಿವೆ. ನೀನು ನನಗಾಗಿ ಒಂದು ಮನೆಯನ್ನು ಕಟ್ಟಲಾರೆ. ಆದರೆ ನಿನ್ನ ಹೃದಯದ ಆಶೆಯನ್ನು ನಾನು ತಿಳಿದಿದ್ದೇನೆ. ನನಗಾಗಿ ಒಂದು ಆಲಯ ಕಟ್ಟಿಸಿದ್ದರ ಕೀರ್ತಿ ನಿನಗೆ ಸಲ್ಲುವಂತೆ ಮಾಡುತ್ತೇನೆ ಮತ್ತು ನಾನು ನಿನಗಾಗಿ ಒಂದು ಮನೆಯನ್ನು ಕಟ್ಟುತ್ತೇನೆ. ಇದು ದೇವರ ರೀತಿಯಾಗಿದೆ. ನಾವು ಅದನ್ನು ಮೀರಿಸಲು ಸಾಧ್ಯವಿಲ್ಲ. 2ನೇ ಸಮುವೇಲ 7ನೇ ಅಧ್ಯಾಯ 12ನೇ ವಚನ ಹೀಗೆ ಹೇಳುತ್ತದೆ, ನಿನ್ನ ಆಯುಷ್ಕಾಲವು ಮುಗಿದು ನೀನು ಪಿತೃಗಳ ಬಳಿಗೆ ಸೇರಿದ ಮೇಲೆ ನಿನ್ನಿಂದ ಹುಟ್ಟುವವನನ್ನು ನೆಲೆಗೊಳಿಸಿ ಅವನ ರಾಜ್ಯವನ್ನು ಸ್ಥಿರಪಡಿಸುವೆನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದು ಅದ್ಭುತವಾದದ್ದು. ಯೇಸು ಕ್ರಿಸ್ತನು ದಾವೀದನ ವಂಶದವನೆಂದು ಹೊಸ ಒಡಂಬಡಿಕೆಯಲ್ಲಿ ಬರೆದದ್ದನ್ನು ನಾವು ಓದಿದೆವು. ದೇವರು ದಾವೀದನಿಗೆ ಹೇಳಿದನು, ನಿನ್ನಿಂದ ಹುಟ್ಟುವವನನ್ನು ನೆಲೆಗೊಳಿಸಿ ಅವನ ರಾಜ್ಯವನ್ನು ಸ್ಥಿರಪಡಿಸುವೆನು. ದೇವರು ಸೊಲೊಮೋನನ ಕುರಿತಾಗಿ ಮಾತನಾಡುತ್ತಿಲ್ಲ. ಆತನು ಕರ್ತನಾದ ಯೇಸು ಕ್ರಿಸ್ತನ ಕುರಿತಾಗಿ ಇಲ್ಲಿ ಮಾತನಾಡುತ್ತಿದ್ದಾನೆ. 2ನೇ ಸಮುವೇಲ 7ನೇ ಅಧ್ಯಾಯ 13ನೇ ವಚನವನ್ನು ಗಮನಿಸಿರಿ.
ಅಲ್ಲಿ ಹೀಗೆ ಬರೆದದೆ, ಅವನು ನನ್ನ ಹೆಸರಿಗಾಗಿ ಒಂದು ಮನೆಯನ್ನು ಕಟ್ಟುವನು, ನಾನು ಅವನ ರಾಜ್ಯ ಸಿಂಹಾಸನವನ್ನು ನಿರಂತರವಾಗಿ ಸ್ಥಿರಪಡಿಸುವೆನು ಎಂಬುದಾಗಿ. ಪ್ರಿಯರೇ, ಇಲ್ಲಿ ಸೊಲೊಮೋನನ ಕುರಿತಾಗಿ ಹೇಳಲ್ಪಟ್ಟಿದೆ. ಅವನು ದಾವೀದನ ಮುಂದಿನವನು, ಆದರೆ ರಾಜ್ಯವು ಅವನಿಂದಲೂ ಮುಂದಕ್ಕೆ ಹೋಗಿ ಭವಿಷ್ಯವನ್ನು ಮುನ್ನೋಡುತ್ತದೆ. ಅವನ ರಾಜ್ಯದ ಸಿಂಹಾಸನವನ್ನು ನಾನು ಸ್ಥಿರಪಡಿಸುವೆನು ಎಂಬುದಾಗಿ ನೋಡುವಾಗ ಇದು ದಾವೀದನ ಸಿಂಹಾಸನದ ಕುರಿತಾಗಿ ತಿಳಿಸುತ್ತದೆ. ಕರ್ತನಾದ ಯೇಸು ಕ್ರಿಸ್ತನು ದಾವೀದನ ಸಿಂಹಾಸನದಲ್ಲಿ ಕೂತುಕೊಳ್ಳುವನು. ಮರಿಯಳಿಗೆ ಗಬ್ರಿಯೇಲ ದೂತನ ಸಂದೇಶ ಇದೇ ಆಗಿತ್ತು. ಆತನು ಮಹಾಪುರುಷನಾಗಿ ಪರಾತ್ಮರನ ಕುಮಾರನೆನಿಸಿಕೊಳ್ಳುವನು. ಇದಲ್ಲದೆ ದೇವರಾಗಿರುವ ಕರ್ತನು ಆತನ ಮೂಲಪಿತನಾದ ದಾವೀದನ ಸಿಂಹಾಸನವನ್ನು ಆತನಿಗೆ ಕೊಡುವನು ಎಂಬುದಾಗಿ. ಪ್ರಿಯರೇ, 2 ಸಮುವೇಲ 7ನೇ ಅಧ್ಯಾಯ 14ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ, ನಾನು ಅವನಿಗೆ ತಂದೆಯಾಗಿರುವೆನು, ಅವನು ನನಗೆ ಮಗನಾಗಿರುವನು. ಅವನು ತಪ್ಪು ಮಾಡಿದರೆ ಅವನಿಗೆ ಮನುಷ್ಯ ಶಿಕ್ಷೆಯನ್ನು ಕೊಡುವೆನು, ನರಪುತ್ರರಂತೆ ಅವನನ್ನು ದಂಡಿಸುವೆನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರು ಪುನಃ ನಾನು ಮಾಡುತ್ತೇನೆ ಎಂದು ಹೇಳಿರುವ ಮಾತುಗಳನ್ನು ಕೇಳಿರಿ. ಒಂದು ವಿಶಿಷ್ಟವಾದ ರೀತಿಯಲ್ಲಿ ದೇವರು ನಾನು ಅವನಿಗೆ ತಂದೆಯಾಗಿರುವೆನು ಎಂದು ಹೇಳುತ್ತಾನೆ. ಪುನರುತ್ಥಾನದ ದಿನದಂದು ಕರ್ತನಾದ ಯೇಸು ಕ್ರಿಸ್ತನು ಮರಿಯಳಿಗೆ, ನನ್ನನ್ನು ಮುಟ್ಟಬೇಡ, ನಾನು ತಂದೆಯ ಬಳಿಗೆ ಏರಿ ಹೋದವನಲ್ಲ. ನೀನು ನನ್ನ ಸಹೋದರರ ಬಳಿಗೆ ಹೋಗಿ, ನಾನು ನನ್ನ ತಂದೆಯೂ ನಿಮ್ಮ ತಂದೆಯೂ ನನ್ನ ದೇವರು ನಿಮ್ಮ ದೇವರೂ ಆಗಿರುವಾತನ ಬಳಿಗೆ ಏರಿ ಹೋಗುತ್ತೇನೆ ಎಂದು ಹೇಳು ಅಂದನು ಎಂಬುದಾಗಿ. ಇದನ್ನು ನಾವು ಯೋಹಾನ ಬರೆದ ಸುವಾರ್ತೆ 20ನೇ ಅಧ್ಯಾಯ 17ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ತ್ರಯೇಕತ್ವದ ಸ್ಥಾನಾನುಸಾರ ದೇವರು ಯೇಸು ಕ್ರಿಸ್ತನ ತಂದೆಯಾಗಿದ್ದಾನೆ. ನಾನು ತಿರುಗಿ ಹುಟ್ಟುವ ಕಾರಣದಿಂದ ಆತನು ನನ್ನ ತಂದೆಯೂ ಆಗಿದ್ದಾನೆ. ದೇವರಿಗೆ ಮಹಿಮೆಯಾಗಲಿ. 2 ಸಮುವೇಲ 7ನೇ ಅಧ್ಯಾಯ 15ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಆದರೂ ನನ್ನ ಕೃಪೆಯು ಸೌಲನನ್ನು ಬಿಟ್ಟು ಹೋದ ಹಾಗೆ ಅವನನ್ನು ಬಿಟ್ಟು ಹೋಗುವುದಿಲ್ಲ. ನಾನು ಸೌಲನನ್ನು ನಿನ್ನೆದುರಿನಿಂದ ಹೊರಡಿಸಿಬಿಟ್ಟೆನಲ್ಲ ಎಂಬುದಾಗಿ. ಪ್ರಿಯರೇ, ದಾವೀದನ ವಂಶದವರು ಮಹಾಪರಾಧ ಮಾಡಿದರೂ ದೇವರು ದಾವೀದನ ಮತ್ತು ಅವನ ಕುಲದವರ ಕುರಿತ ತನ್ನ ಉದ್ದೇಶವನ್ನು ನೆರವೇರಿಸದೇ ಬಿಡುವುದಿಲ್ಲ. ದೇವರು ಅದನ್ನೇ ಮಾಡಿದನು ಕೂಡ. ಆತನು ಕರ್ತನಾದ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳುಹಿಸಿಕೊಟ್ಟನು. 2 ಸಮುವೇಲ 7ನೇ ಅಧ್ಯಾಯ 16ನೇ ವಚನ ಹೀಗೆ ಹೇಳುತ್ತದೆ, ನಿನ್ನ ಮನೆಯೂ ಅರಸುತನವೂ ಸದಾಕಾಲ ಸ್ಥಿರವಾಗಿರುವವು, ನಿನ್ನ ಸಿಂಹಾಸನವು ಶಾಶ್ವತವಾಗಿರುವುದು ಎಂಬುದೇ. ಪ್ರೀತಿಯುಳ್ಳ ದೇವಜನರೇ, ದೇವರು ಇದನ್ನು ಮುಖ್ಯವಾದದ್ದೆಂದು ನೆನೆಸಿದನು. 2 ಸಮುವೇಲ 7ನೇ ಅಧ್ಯಾಯ 17ನೇ ವಚನದಿಂದ 19ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ನಾತಾನನು ತನಗುಂಟಾದ ದರ್ಶನದ ಈ ಎಲ್ಲ ಮಾತುಗಳನ್ನು ದಾವೀದನಿಗೆ ಹೇಳಿದನು. ಆನಂತರ ದಾವೀದನು ಹೋಗಿ ಯೆಹೋವನ ಸನ್ನಿಧಿಯಲ್ಲಿ ಕೂತುಕೊಂಡು, ಕರ್ತನೇ, ಯೆಹೋವನೇ, ನಾನೆಷ್ಟರವನು, ನನ್ನ ಮನೆ ಎಷ್ಟರದು, ನೀನು ನನ್ನನ್ನು ಇಲ್ಲಿಯವರೆಗೂ ತಂದಿದೆಯಲ್ಲ. ಕರ್ತನೇ, ಯೆಹೋವನೇ, ಇದೂ ಸಾಲದೆಂದೆಣಿಸಿ ನಿನ್ನ ಸೇವಕನ ಬಹುದೂರ ಸಂತಾನದ ವಿಷಯದಲ್ಲಿಯೂ ವಾಗ್ದಾನ ಮಾಡಿದಿ. ಕರ್ತನೇ, ಯೆಹೋವನೇ, ನೀನು ನರಪ್ರಾಣಿಯನ್ನು ಹೀಗೆ ನಡೆಸಿದ್ದು ಆಶ್ಚರ್ಯ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಬಿಷಪ್ ಹೋಸ್ಲೆಯವರು ಈ ವಚನದ ಭಾಷಾಂತರ ಮಾಡಿದ್ದನ್ನು ಗಮನಿಸಿರಿ. ಅದು ಹೀಗಿದೆ, ಕರ್ತನಾದ ದೇವರೇ, ನೀನು ನಿನ್ನ ಸೇವಕನ ಮನೆಯ ಕುರಿತು ಭವಿಷ್ಯ ನುಡಿದಿದ್ದಿ, ಮೇಲನಿಂದ ಮನುಷ್ಯನ ಕುರಿತು ಮಾಡಿದ ಯೋಚನೆಯಲ್ಲಿ ನನ್ನನ್ನು ಸೇರಿಸಿದ್ದಿ ಎಂಬುದಾಗಿ. ಪ್ರಿಯರೇ, ಇದು ಗಮನಿಸತಕ್ಕ ಮಾತಾಗಿದೆ. ಅವರು ಮುಂದೆ ಬರಲಿರುವಾತನನ್ನು ಎದುರು ನೋಡುತ್ತಿದ್ದಾರೆ. ಅವನು ಸ್ತ್ರೀಯ ಸಂತಾನದವನು, ಅಬ್ರಹಾಮನ ವಂಶದವನು, ಯೂದಾ ಕುಲದಿಂದ ಬಂದವನು. ಈಗ ಆತನು ದಾವೀದನ ವಂಶದವನೆಂದು ಹೇಳಿದೆ. ಯೇಸು ಕ್ರಿಸ್ತನು ತನ್ನ ವಂಶದಲ್ಲಿ ಹುಟ್ಟುವನೆಂದು ದಾವೀದನಿಗೆ ತುಂಬಾ ಹರ್ಷ ಉಂಟಾಯಿತು. 2 ಸಮುವೇಲ 7ನೇ ಅಧ್ಯಾಯ 20ನೇ ವಚನ ಹೀಗೆ ಹೇಳುತ್ತದೆ, ಕರ್ತನೇ, ಯೆಹೋವನೇ, ನೀನು ನಿನ್ನ ಸೇವಕನಾದ ದಾವೀದನನ್ನು ಬಲ್ಲೆ, ನಾನು ಇನ್ನೇನು ಹೇಳಲಿ ಎಂಬುದಾಗಿ. ಪ್ರಿಯನೇ, ಎಂದಾದರೂ ದಾವೀದನ ಹಾಗೆ ನೀನು ನಿನ್ನ ಹೃದಯದ ಮಾತುಗಳನ್ನೆಲ್ಲ ಖಾಲಿಯಾಗುವ ತನಕ ಆತನೆದುರು ತೋಡಿಕೊಂಡಿದೆಯೋ? ದಾವೀದನನ್ನು ನೋಡಿರಿ, ಅವನು ತನ್ನಲ್ಲಿರುವುದನ್ನೆಲ್ಲ ದೇವರಲ್ಲಿ ಹೇಳಿಕೊಂಡನು, ದೇವರೆದುರು ಸುಮ್ಮನೆ ಕುಳಿತನು. ಕರ್ತನಲ್ಲಿ ಪ್ರಿಯರೇ, ನನ್ನ ಮನಸ್ಸಿನಲ್ಲಿರುವುದನ್ನೆಲ್ಲ ಪೂರ್ಣವಾಗಿ ಆತನಿಗೆ ಹೇಳಿಕೊಳ್ಳುತ್ತೇನೆ, ಯಾಕಂದರೆ ನಮ್ಮ ದೇವರು ಅದ್ಭುತ ಸ್ವರೂಪನಾಗಿದ್ದಾನೆ. 2 ಸಮುವೇಲ 7ನೇ ಅಧ್ಯಾಯ 21ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ನೀನು ನಿನ್ನ ವಾಗ್ದಾನಗಳನ್ನು ನೆರವೇರಿಸುವುದಕ್ಕೋಸ್ಕರ ನಿನ್ನ ಇಷ್ಟಾನುಸಾರವಾಗಿ ಈ ಎಲ್ಲ ಮಾತ್ಕಾರ್ಯಗಳು ನಡೆಸಿ ಅವುಗಳ ಅನುಭವವನ್ನು
ನಿನ್ನ ಸೇವಕನಿಗೆ ಉಂಟು ಮಾಡಿದ್ದಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದಾವೀದನು ಒಳ್ಳೆಯವನಾಗಿದ್ದುದಕ್ಕೆ ದೇವರು ಇದನ್ನೆಲ್ಲ ಮಾಡಿದ್ದೋ? ಅವನು ಉತ್ತಮನಾಗಿರಲಿಲ್ಲ. ದೇವರು ನಮ್ಮನ್ನು ರಕ್ಷಿಸಿದ್ದು ನಾವು ಒಳ್ಳೆಯವರಾಗಿರುವುದಕ್ಕಲ್ಲ, ತನ್ನ ಅದ್ಭುತವಾದ ನಿತ್ಯವಾದ ಕೃಪೆಗಾಗಿ ಮಾತ್ರ. ಆತನು ನಮಗಾಗಿ ಅನೇಕ ವಿಷಯಗಳನ್ನು ಮಾಡುತ್ತಾನೆ. ಅದು ನಮ್ಮ ಒಳ್ಳೆಯತನಕ್ಕಾಗಿ ಅಲ್ಲ, ಆತನ ಒಳ್ಳೆಯತನದಿಂದಾಗಿ. ಆತನು ಅದ್ಭುತನು, ನಾವಲ್ಲ. ನಾವು ಆತನನ್ನು ಸ್ತುತಿಸಬೇಕಾಗಿದೆ. ತನಗೆ ದೇವರು ಹೇಳಿದ ಸಂಗತಿಗಳಿಗಾಗಿ ದಾವೀದನಿಗೆ ತುಂಬ ಹರ್ಷವಾಯಿತು. 2 ಸಮುವೇಲ 7ನೇ ಅಧ್ಯಾಯ 22ನೇ ವಚನ ಹೀಗೆ ಹೇಳುತ್ತದೆ: ದೇವರೇ, ಯೆಹೋವನೇ, ನೀನು ದೊಡ್ಡವನು, ನಿನ್ನ ಸಮಾನರು ಯಾರೂ ಇಲ್ಲ. ನಾವು ಕೇಳಿದವುಗಳನ್ನೆಲ್ಲ ಆಲೋಚಿಸಿ ನೋಡಿದರೆ ನಿನ್ನ ಹೊರತು ದೇವರೇ ಇಲ್ಲವೆಂಬುದು ನಿಶ್ಚಯ ಎಂಬುದಾಗಿ. ಪ್ರಿಯರೇ, ಇಂಥ ದೇವರು ನಮಗಿರುವುದು ನಮಗೆಂಥ ಅದೃಷ್ಟವಲ್ಲವೇ? ಕೊನೆಯದಾಗಿ ನಾವು 2 ಸಮುವೇಲ 7ನೇ ಅಧ್ಯಾಯ 25ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ: ದೇವರೇ, ಯೆಹೋವನೇ, ನೀನು ನಿನ್ನ ಸೇವಕನನ್ನು ಕುರಿತು ಮಾಡಿದ ವಾಗ್ದಾನವನ್ನು ನೆರವೇರಿಸು, ಅದು ಸದಾ ಸ್ಥಿರವಾಗಿರಲಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದು ದಾವೀದನಲ್ಲಿ ರಕ್ಷಣೆಯನ್ನುಂಟು ಮಾಡಿತೆಂದು ನಿನಗೆ ಗೊತ್ತಾಯಿತೋ? 2 ಸಮುವೇಲ 23ನೇ ಅಧ್ಯಾಯ 5ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ: ನನ್ನ ಮನೆಯು ಯೆಹೋವನ ಸನ್ನಿಧಿಯಲ್ಲಿ ಸ್ಥಿರವಾಗಿರುತ್ತದಲ್ಲವೋ? ಆತನು ನನ್ನೊಡನೆ ಒಡಂಬಡಿಕೆ ಮಾಡಿಕೊಂಡಿದ್ದಾನೆ, ಅದು ಎಂದಿಗೂ ಬಿದ್ದು ಹೋಗುವುದಿಲ್ಲ. ಎಲ್ಲ ವಿಷಯಗಳಲ್ಲಿ ಖಂಡಿತವಾಗಿದೆ. ನನ್ನ ರಕ್ಷಣೆಯ ಮೂಲವು ನನ್ನ ಅಭಿಲಾಷೆಯನ್ನು ಪೂರ್ತಿಗೊಳಿಸುವವನು ಆತನೇ ಅಲ್ಲವೋ ಎಂಬುದಾಗಿ. ಪ್ರಿಯರೇ, ದಾವೀದನು ದೇವರು ಮಾಡಿದ ವಾಗ್ದಾನಗಳನ್ನು ನಂಬಿ ಕೂತನು. ದೇವರು ನಮಗೂ ಒಂದು ವಾಗ್ದಾನವನ್ನು ಮಾಡಿದ್ದಾನೆ. ಅದು ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಲ್ಲಿದೆ. ಅದೇನೆಂದರೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ಎಂಬುದಾಗಿ. ಪ್ರೀತಿಯುಳ್ಳ ಸ್ನೇಹಿತನೇ, ನೀನು ದೇವರನ್ನು ನಂಬುತ್ತೀಯೋ? ದಾವೀದನು ದೇವರನ್ನು ನಂಬಿದನು, ಅಬ್ರಹಾಮನು ದೇವರನ್ನು ನಂಬಿದನೆಂದು ಬರೆದದೆ. ಮೋಶೆಯೂ ದೇವರನ್ನು ನಂಬಿದನು, ಯೆಹೋಶುವನು ದೇವರನ್ನು ನಂಬಿದನು. ನಾವು ಆತನನ್ನು ನಂಬಬೇಕೆಂದು ದೇವರು ಅಪೇಕ್ಷಿಸುತ್ತಾನೆ. ಆತನು ನಮಗೆ ಹೇಳುತ್ತಿದ್ದಾನೆ: ನನ್ನನ್ನು ನಂಬು, ಕ್ರಿಸ್ತನನ್ನು ರಕ್ಷಕನನ್ನಾಗಿ ಅಂಗೀಕರಿಸು, ಆಗ ನಾನು ನಿನ್ನನ್ನು ರಕ್ಷಿಸುತ್ತೇನೆ ಎಂಬುದಾಗಿ. ಇದು ನನ್ನ ನಿಮ್ಮೊಂದಿಗೆ ಆತನು ಮಾಡುವ ಒಡಂಬಡಿಕೆಯಾಗಿದೆ. ಆದುದರಿಂದ ಪ್ರಿಯರೇ, ಈ ಒಡಂಬಡಿಕೆಯಲ್ಲಿ ನಾವು ಪಾಲು ತೆಗೆದುಕೊಳ್ಳೋಣ. ನಾವು ಆತನ ನಂಬೋಣ. ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡು ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಜೀವಿಸೋಣ. ಹೀಗಾಗುವಂತೆ ದೇವರು ತಾನೇ ನಮಗೆ ಸಹಾಯ ಮಾಡಿ ನಡೆಸಲಿ. ಆತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಅನೇಕ ವಿಷಯಗಳಲ್ಲಿ ನಾವೆಲ್ಲರೂ ತಪ್ಪುವುದುಂಟು. ಪ್ರವಾದಿಯಾದ ನಾತಾನನೂ ತಪ್ಪಿದನು, ಆದರೆ ದೇವರು ಅವನನ್ನು ತಿದ್ದಿದನು. ದಾವೀದನ ಆಶೆಯನ್ನು ತನ್ನ ಚಿತ್ತದಂತೆ ದೇವರು ಈಡೇರಿಸಿದನು. ಹೌದು, ಯೇಸು ಕ್ರಿಸ್ತನ ಮೂಲಕ ಆತನು ನಮ್ಮ ಇಷ್ಟಾರ್ಥಗಳನ್ನು ಪೂರೈಸುತ್ತಾನೆ. ಇಲ್ಲಿಯವರೆಗೆ ನೀವು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿರದಿದ್ದರೆ ಇಂದೇ ಅಂಗೀಕರಿಸಿರಿ, ಜೀವವನ್ನು ಹೊಂದಿಕೊಳ್ಳಿರಿ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಕರುಣಾಳು ದೇವರೇ, ನಮ್ಮ ಜೀವಿತಕ್ಕೆ ನೀನು ಕೊಟ್ಟಂಥ ಅಮೂಲ್ಯವಾದ ಉಡುಗೊರೆಗಾಗಿ ನಿನಗೆ ಸ್ತೋತ್ರ. ಯೇಸುವೆ, ನಿನ್ನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡು ನಿನ್ನ ಪ್ರೀತಿಯಿಂದ ತುಂಬಿದವರಾಗಿ ನಿನ್ನಾತ್ಮನ ಹತೋಟಿಯಲ್ಲಿದ್ದುಕೊಂಡು ಫಲಭರಿತವಾದ ಜೀವಿತವನ್ನು ಜೀವಿಸುವಂತೆ ನಮಗೆ ಸಹಾಯ ಮಾಡು. ತಂದೆಯಾದ ದೇವರೇ, ನಮ್ಮೆಲ್ಲ ಪ್ರಿಯ ವೀಕ್ಷಕರನ್ನು ಕರುಣಿಸಬೇಕಾಗಿ ಬೇಡುತ್ತೇವೆ. ಪ್ರತಿಯೊಬ್ಬರೂ ನಿನ್ನ ಆಶ್ರಯದಲ್ಲಿ ಇದ್ದುಕೊಂಡು ಸಂತೋಷದಾಯಕವಾಗಿಯೂ ಆರೋಗ್ಯದಿಂದ ತುಂಬಿದವರಾಗಿಯೂ ನಿರೀಕ್ಷೆಯ ಜೀವಿತವನ್ನು ನಡೆಸುವಂತೆ ಸಹಾಯ ಮಾಡಿ ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯ ವೀಕ್ಷಕರೇ, ದೇವರ ಪ್ರೀತಿಯನ್ನು ತಿಳಿದುಕೊಂಡೆವು ಅಲ್ಲವೇ? ಆ ಪ್ರೀತಿಯನ್ನು ಇತರರಿಗೂ ಹಂಚೋಣ. ಮತ್ತೆ ನಾವು ಭೇಟಿಯಾಗೋಣ. ವಂದನೆಗಳು.